ಅಲ್ಲ ಅವ್ರು 14 ಹೇಳಿದ್ರೆ ಮಾಡಿ. ಯಾವುದೇ ದಾಳಿ ನಡೆದ್ರು ಕೂಡ ಎಲ್ಲ ಪಬ್ಲಿಸಿಟಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ದಾಳಿಗಳ ಬಗ್ಗೆ ನಿಮ್ಗೆ ಏನು ಸಂಶಯ ಇದೆಯಾ? ಇಲ್ಲ, ಅದ್ರ ಬಗ್ಗೆ ಸಂಶಯ ಇಲ್ಲ. ನಾವ್ ಹೇಳ್ತಕ್ಕಂಥದ್ದು ದಾಳಿ ಮಾಡ್ತಕ್ಕಂಥದ್ದು ಯಾರು? ಈ ದೇಶದ ದಾಳಿ ಮಾಡ್ತಕ್ಕಂಥವ್ರು ಯಾರು? ಸಿಸ್ಟಮ್ ಇದೆ, ಏರ್ ಫೋರ್ಸ್, ಮಿಲಿಟರಿ, ಆರ್ಮಿ ಅವ್ರು ಇದ್ದೇ ಇದ್ದಾರೆ. ಎಲ್ಲಾ ಸಂದರ್ಭದಲ್ಲಿ ಅವ್ರು ಮಾಡ್ತಾನೆ ಇದ್ದಾರೆ. ಅದನ್ನ ಪಬ್ಲಿಸಿಟಿ ಪಡೆಯೋರು ಯಾರು? ಚರ್ಚೆ ಮಾಡೋಣ ಬರ್ರಿ. ಯಾಕೆ ಚರ್ಚೆ ಆಗ್ಬಾರ್ದು? ಯಾಕೆ ಅವ್ರಿಗೆ ಯಾಕೆ ಪಬ್ಲಿಸಿಟಿ ಕೊಡೋದಲ್ಲ ನೀವು? ಆರ್ಮಿ ಅವ್ರಿಗೆ, ಏರ್ ಫೋರ್ಸ್ನವ್ರಿಗೆ ನೀವು ಯಾಕೆ ಕೊಡಬಾರ್ದು? ನಾವು ಹೂ ಇಸ್ ಇನ್ ದ ಫ್ರಂಟ್ ಆಫ್ ದ ವಾರ್, ಹೂ ಇಸ್ ಫೈಟಿಂಗ್ ಫಾರ್ ದಿಸ್ ಕಂಟ್ರಿ, ಅವ್ರ ಬಗ್ಗೆ ಏನಿರೋದಿಲ್ಲ. ಯಾರ ಬಗ್ಗೆ ತೋರಿಸ್ತೀರಿ ನಾವು? ಆಯ್ತು ಬಿಡ್ರಿ, ಚರ್ಚೆ ಮಾಡೋಣ ಬರ್ರಿ, ಅದ್ರ ಬಗ್ಗೆ ಚರ್ಚೆ ಆಗಲಿ. ಪ್ರತಿಷ್ಠಿತಕ್ಕಿದೆನಾ? ಏನಾರ ಆಗಿರಲಿ, ಒಬ್ಬದೇ ಮನುಷ್ಯ ಫೋಟೋ ತೋರಿಸಿದ ಅವ್ರ ಬಗ್ಗೆ ಮಾತಾಡಿದ್ದು ಇದಾಗಿರೋದಲ್ಲ. ಫ್ಯಾಕ್ಟ್ ಇದೆ, ಸುಳ್ಳು ಹೇಳ್ತಿದ್ದೆ ನಿಮ್ಗೆ ನಾನು. ಅದೇ ತರ ತಾನೇ ಕಾಣ್ತಾ ಇರೋದು. ಬೇಸಿಕಲಿ ಎಲ್ಲ ತರ ಅದೇ ತರ ಕಾಣ್ತಾ ಇರೋದು. ನಾನು ಸುಳ್ಳು ಹೇಳ್ತೀರಿ, ನೀವು ಹೇಳ್ರಿ. ಐ ಗೆಟ್ ಕರೆಕ್ಟೆಡ್. ಇಫ್ ಸಂಬಡಿ ಸೇಸ್ ಇಫ್ ಐ ಆಮ್ ರಾಂಗ್, ಐ ಆಮ್ ರೆಡಿ ಟು ಗೆಟ್ ಕರೆಕ್ಟೆಡ್. ಈಗ ಇದು ಕಳೆದ 11 ವರ್ಷದಿಂದ ಏನು ನಡೀತಾ ಇದೆ, ಅದಕ್ಕೆ ನಮ್ಮ ಫ್ರೆಂಡಿಗೆ ಹೇಳೋದು, ನೀವು ಹೇಳಿದ್ದು ಆಯ್ತು, ಎಲ್ಲ ಸರಿ ಇರ್ಲಿಕ್ಕಿಲ್ಲ ಹಿಂದ್ಗಡೆ ಅಂದ್ರೇನು? ಅಂದ್ರೆ ನಿಮ್ಮ ತಾತ ಮಾಡಿದ ತಪ್ಪು ನೀನು ಸರಿ ಒಪ್ಕೋಬೇಕು, ನಿಮ್ಮ ಅಪ್ಪ ಮಾಡಿದ ತಪ್ಪು ನಾವು ಒಪ್ಕೋಬೇಕು, ನೀನು ಮಾಡಿದ ತಪ್ಪು ಮುಚ್ಚಾಕಬೇಕಾ? ಎಸ್, if it is there, I am not an expert to talk about now. I am ready to talk about these situations today. If my father or my grandfather have done something wrong, this is not a topic to be discussed today now. Yes, what he says could be right also, and what he is asking could be wrong also. In what way I am wrong asking today's present situation question? Your ಪ್ರಶ್ನೆ ಕೇಳಿದ ತಕ್ಷಣ ಈ ತರ ನೀವು ಪ್ರಶ್ನೆ ಕೇಳಕ್ಕೆ ನಾವು ಪ್ರಿಪೇರ್ಡ್ ಆಗಿ ಬರ್ತೀವಿ, ಅದಕ್ಕೇನು ತೊಂದರೆ ಇಲ್ಲ. Sir, yesterday your party spokesperson too, Jairam Ramesh and Pawan Khera, clearly raised these questions that these issues need to be discussed in the parliament. ಹೌದು. Other thing, ನೀವು ಕೇಳ್ತಿರೋದೇನಂದ್ರೆ the reason for the ceasefire need to be revealed. ಹೌದು. What do you think, sir? It need to be revealed by the Prime Minister in the parliament session or by the armed forces in the outer session? There are two things. Why we are requesting Mr. Modi Sahab to attend parliament is usually itara situations will adag, whenever such situations comes, there has to be parliament to be called. The reason is Trump himself suo motu is trying to tell that I am going to resolve Kashmir issue. So rather than talking against Trump, because we are raising question to Mr. Modi Sahab, some of the media friends ask question to us only. We welcome them. We are happy to ask questions. But is it a right appropriate try to ask the same question just because we are questioning the authority? Yes, in every government, successive government, no government is perfect. Some of the decisions which have been there 30 years back, 40 years back, if you evaluate today, it could find you may feel it is wrong, but at that time it could be right. Who knows? I am not the authority, neither I am the person to hold that office and try to talk about it right now. Because we are asking the right questions today, there is one set of people who will ask the same question which is irrelevant, and they presume whatever they ask questions is right, because they don't want anything to be asked to the system. This is what is happening. So ಯಾರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ನಾವು ಕೌಂಟರ್ ಕೊಡೋದು. ಈ ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕು, ನಾವು ಹೊರತು ನಾವು ಹಳೆ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದಲ್ಲ. ಹೇಳಿ. ಮಧ್ಯಪ್ರದೇಶದ ಬಿಜೆಪಿ ಸಚಿವರು ಕರ್ನಲ್ ಸೋಫಿಯಾ ಕುರೇಶಿಯನ್ನ ಭಯೋತ್ಪಾದಕರ ಸಹೋದರಿ ಅಂತ. ಈಗ ಅದಕ್ಕೆ ಅದೇ ಹೇಳ್ತಿರೋದು, ಈಗ ಯಾರು ಪ್ರಶ್ನೆಗಳು ಮಾಡೋದಿಲ್ಲ, ಇದಕ್ಕೆ ಯಾರು ಉತ್ತರ ಇರೋದಿಲ್ಲ, ಇದ್ರ ಬಗ್ಗೆ ಚರ್ಚೆನೂ ಆಗೋದಿಲ್ಲ. ದ ಗುಡ್ ಥಿಂಗ್ ಎ ವಾಸ್ ಐ ಆಮ್ ಸೋ ಹ್ಯಾಪಿ. ಇದು ನಾಚಿಕೆತನ. ಇದು ಅವ್ರೇನೋ UP ಮಿನಿಸ್ಟರು ಮಧ್ಯಪ್ರದೇಶ ಮಿನಿಸ್ಟರ್ ಈ ತರ ಮಾತನಾಡಿದಾರೆ. ಹೈಕೋರ್ಟ್ ಸಮನ್ ಮಾಡಿದೆ. ಹೈಕೋರ್ಟ್ ಹ್ಯಾಸ್ ಟೋಲ್ಡ್ ಟು ಫೈಲ್ ಅ ಕೇಸ್ ಅಗೇನ್ಸ್ಟ್ ಹಿಮ್. ಅಲ್ಲಿವರೆಗೆ ಯಾವ ಸರ್ಕಾರನಿಲ್ಲ. ಇವತ್ತು ಯಾರು ಟ್ವೀಟ್ ಮಾಡೋದಿಲ್ಲ ಇದ್ರ ವಿರುದ್ಧ. ಈ ದೇಶದ ವ್ಯವಸ್ಥೆಯಲ್ಲಿ ಯಾರು ಟ್ವೀಟ್ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಐಡಿಯಾಲಜಿನೇ ಬರೋದು ಅವರಿಗೆ. ಇದೆಲ್ಲ ಗುರ್ತಿದ್ದೈತಿ, ಇದೇನು ಹೊಸದಲ್ಲ. ಬಟ್ ಸಾಂಪ್ರದಾಯಿಕವಾಗಿ ಮಾತನಾಡ್ಬೇಕು ಅಷ್ಟೇ. ಎಲ್ಲರಿಗೂ ಗುರ್ತೈತೆ. ಎಲ್ಲ ಇಡನ್ ಅರ್ಜೆಂಟನಾಗೆ ಇರ್ತಾರೆ. ಯಾರನ್ನ ಡೈರೆಕ್ಟ್ ಪ್ರಶ್ನೆ ಕೇಳಿದ ತಕ್ಷಣ ಅವ್ರ ಮೇಲೆ ಮುಗೆ ಬೀಳೋದು. ಅವ್ರು ಯಾರೋ ನಮ್ಮ ಫಾರಿನ್ ಸೆಕ್ರೆಟರಿ ಅವನೇನು ತಪ್ಪು ಮಾಡಿದ ಅವನ ಮೇಲೆಲ್ಲ ಬರೋದೆಲ್ಲ ಮೆಸೇಜ್ಗಳು ಓದೋಲ್ಲ ಅವನ ವಿರುದ್ಧ. ಸರ್ಕಾರ ಏನು ಮಾಡ್ತು? ಅವನ ತಾಯಿ, ಅವನ ತಂಗಿ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಈ ಥರದ್ದೆಲ್ಲ ಮೆಸೇಜ್ಗಳು ಓದ್ವಲ್ಲ. ಅವಾಗೇನು ಯಾರೇನು ಟ್ವೀಟ್ ಮಾಡಂಗಿಲ್ಲ, ಯಾರೇನು ಪ್ರಶ್ನೆಗಳು ಕೇಳಂಗಿಲ್ವಾ? 30 ವರ್ಷ 40 ವರ್ಷ ಈ ರೀತಿ ಇರಲಿಲ್ಲ ಮೊದಲೆಲ್ಲ. ಸಿ ಎಸ್, ದೇರ್ ಕುಡ್ ಬಿ ರಾಂಗ್ ಇವನ್ ಇನ್ ಓಲ್ಡನ್ ಡೇಸ್. ವಿ ಡೋಂಟ್ ನೋ. ಐ ಆಮ್ ನಾಟ್ ಅ ಪಾರ್ಟಿ ಟು ಇಟ್. ಜಸ್ಟ್ ಬಿಕಾಸ್ ಸಮಥಿಂಗ್ ರಾಂಗ್ ಹಸ್ ಹ್ಯಾಪೆಂಡ್ 30 years ಬ್ಯಾಕ್, ಟುಡೇ ಯು ಸೇ ಯು ಶುಡ್ ನಾಟ್ ಬಿ ಕ್ವಶನಿಂಗ್ ಇಟ್. ಅಂದ್ರೆ ಪ್ರಶ್ನೆ ಕೇಳಬಾರ್ದು ಇವತ್ತಿಗೆ ಪ್ರಸ್ತುತಗೆ. 30 ವರ್ಷದಿಂದ ಏನಾಗಿ ನನಗೇನು ಗುರುತು, ನಿಮಗೇನು ಗುರುತು? ವಾಟ್ ಯು ಸೇ ಕುಡ್ ಬಿ ರೈಟ್ ಆಲ್ಸೋ. ವಾಟ್ ಮೈ ಫ್ರೆಂಡ್ ಇಸ್ ಟೆಲ್ಲಿಂಗ್ ಕುಡ್ ಬಿ ಆಲ್ಸೋ ರೈಟ್. ಐ ಡೋಂಟ್ ನೋ. ಬಟ್ ಟುಡೇ ಡಸಂಟ್ ಮೀನ್ ದಟ್ ಐ ಶುಡ್. ಟುಡೇ ವಿ ಆರ್ ಆಸ್ಕಿಂಗ್ ದ ಕ್ವಶನ್ ವಾಟ್ ಇಸ್ ಹ್ಯಾಪನಿಂಗ್ ಟು ರಿಲೆವೆಂಟ್. ಇದ್ರ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಯಾವತ್ತನ್ನ ಕರೆಸಿ ಮಾತಾಡೋಣ. ಮತ್ತೆ ಇನ್ನೇನು ಹೇಳಿದ್ರು? ಮುಸ್ಲಿಂ ಅಂತ ಹೇಳಿದಾರಲ್ಲ, ಇನ್ನೇನು ಹೇಳಿದ್ರು? ಉಲ್ಟಾ ಅದೇ ಹೇಳಿರೋದು. ಅದೇ ಹೇಳಿರೋದು. ಈ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ತಕ್ಕಂಥಳು ಹೆಣ್ಮಗಳು ಕುರೇಶಿ, ಸೋಫಿಯಾ ಕುರೇಶಿ ರೆಪ್ರೆಸೆಂಟ್ ಮಾಡೋಕ್ಕಲ್ಲಿಗೆ ಶಿ ಇಸ್ ರೆಪ್ರೆಸೆಂಟ್ ದಿಸ್ ಕಂಟ್ರಿ ನಾಟ್ ಆಸ್ ಅ ಮುಸ್ಲಿಂ. ಶಿ ಇಸ್ ರೆಪ್ರೆಸೆಂಟಿಂಗ್ ಆಸ್ ದಿಸ್ ಕಂಟ್ರಿ ನಾಟ್ ಆಸ್ ಅ ಮುಸ್ಲಿಂ. ಅಷ್ಟು ಸೌಜನ್ಯನೂ ಬೇಡ ಅಂದ್ರೆ ಏನು ಮಾಡೋಣ ಹೇಳ್ರಿ? ಅಷ್ಟನ್ನು ಸೌಜನ್ಯ ಬೇಡ ಮಾತನಾಡೋದ್ರಲ್ಲಿ ಮಾತಾಡ್ತಾರೆ.
ಯಾಕಂದ್ರೆ 1 2 3 ಆಲ್ ಇಂಡಿಯಾ ಫ್ರೀ. ಯಾಕಂದ್ರೆ ಅಂತ ಮಾತಾಡೋ ಫ್ರಿಂಜ್ ಎಲಿಮೆಂಟ್ಸ್ಗಳಿಗೆ ಎಲ್ಲ ರೀತಿಯಿಂದ ಸಪೋರ್ಟ್ ಸಿಗುತ್ತೆ. ಫ್ರಿಂಜ್ ಎಲಿಮೆಂಟ್ಸ್ಗಳು ಏನೇನ ಬಂದು ಏನೇನು ಹೇಳೋಗ್ಬಿಡ್ಬೋದು ಈ ದೇಶದಲ್ಲಿ, ಅವ್ರಿಗೆ ವ್ಯವಸ್ಥೆ ಇದೆ. ಅದೇ ಇರ್ತಕ್ಕಂಥ ದೇಶ. ಮಾತಾಡ್ರಿ, 11 ವರ್ಷದಾಗ ಏನಾಗುತ್ತೆ, ಯಾಕೆ ಮಾತನಾಡಬಾರ್ದು? ಯಾಕೆ ಎಲ್ಲ ವಿಷಯಗಳು ಮಾತನಾಡೋಣ ಬರ್ರಿ, ಚರ್ಚೆ ಆಗಲಿ, ಸಮರ್ಪಕವಾಗಿ ಚರ್ಚೆ ಆಗಲಿ. ಯಾಕಂದ್ರೆ ಹೊಸತನ ಬರಬೇಕು ರಾಜಕಾರಣದಲ್ಲಿ. ಎಲ್ಲಿವರೆಗೆ ಹೊಸತನ ಬರೋದಿಲ್ಲ, ಗಟ್ಟಿ ನಿಲುವುಗಳು ಬರೋದಿಲ್ಲ, ಈ ದೇಶ ಮುಂದೆ ಹೋಗೋಕೆ ಸಾಧ್ಯನೇ ಇಲ್ಲ. ಆಗಲೇ ಚರ್ಚೆ ಆಗಲಿ. ಇಫ್ ದೇರ್ ಸಮಥಿಂಗ್ ರಾಂಗ್, ಲೆಟ್ ಅಸ್ ರೀಕರೆಕ್ಟೆಡ್. ಇಫ್ ಸಮಥಿಂಗ್ ಈಸ್ ರಾಂಗ್ ನೌ ಆಲ್ಸೋ ವಿ ಡೋಂಟ್ ವಾಂಟ್ ಟು ರೀಕರೆಕ್ಟ್. ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ತಾ ಹೋದ್ರೆ ಕಾಂಗ್ರೆಸ್ ಅಲ್ಲಿ ಶಶಿ ತರೂರ್, ಚಿದಂಬರಂ ಬಿಟ್ಟು ಯಾರು ಇರೋದಿಲ್ಲ ಅನ್ನೋ ಅದು ಗೊತ್ತಿಲ್ಲಮ್ಮ. ಈಗ ಅದು ಹೇಳ್ತಿರೋದಲ್ಲ, ಈಗ ದ ಪ್ರಾಬ್ಲಮ್ ಈಸ್ ಇಲ್ಲಿ ನೋವಾಗಿದೆ, ಇಲ್ಲಿ ತಪ್ಪಾಗಿದೆ. ಇದಕ್ಕೆ ನಾವೇನು ರೆಮಿಡಿ ಕಂಡುಹಿಡಿಬೇಕು? ನೋಡೋದಾದ್ರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿದ್ರು. ಅಲ್ಲ, ಅವ್ರು ಹೇಳೋದು ಸರಿ ಇದೆ. ಯಾಕಂದ್ರೆ ನಾನು ಅದಕ್ಕೆ ಯಾಕೆ ಉಲ್ಟಾ ಹೇಳಿ? ಈಗ ಅದನ್ನ ಸಮರ್ಥನೆ ಮಾಡ್ಕೊಂತಿದಾರ, ಅದ್ರ ಬಗ್ಗೆ ಆಕ್ಷನ್ ಕೊಡ್ತಾರೆ. ಅಧಿಕಾರದಲ್ಲಿ ಯಾರು ಇರೋದು ಈಗ? ಬಿಜೆಪಿ. ಅದಕ್ಕೆ ಏನು ನೀವು ಆಕ್ಷನ್ ತೊಗೊಂತಿರಲ್ಲ ಅಷ್ಟು ಹೇಳ್ರಿ. ನಮ್ಮ ಮೇಲೆ 100 ಜನ ಹೋಗ್ತಾರೆ, ಅದನ್ನ ನೀವು ಮಾಡಿರಲ್ಲ, ಯಾರು ಮಾಡಂದ? ನೀವು ಅಧಿಕಾರದಲ್ಲಿ ಇದ್ದೀರಲ್ಲ, ನೀವು ತಾನೇ ಇರೋದು ಅಧಿಕಾರದಲ್ಲಿ. ಈ ತರ ಯಾರೇ ಮಾತಾಡಿದ್ರೆ, ಹಳೇದು 20 ವರ್ಷದಿಂದ ಯಾರನ್ನ ಮಾತಾಡಿದ್ರೆ ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಯಾರು ಬೇಡ ಅಂತ ಹೇಳೋದು? ಇವ್ರದ್ದು ಇದೇ ಇರೋದು. ಇವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ನಿಮ್ಮ ಕಾಲದಲ್ಲಿ ಏನಾಗಿತ್ತು, ನಿಮ್ಮಪ್ಪ ಹೆಂಗಿದ್ದ, ನಿಮ್ಮ ತಾತ ಹೆಂಗಿದ್ದ, ನಮ್ಮ ತಾತನ ಕಾಲ ಚಪ್ಪಲಿ ಇರಲಿಲ್ಲ, ನಮ್ಮ ತಾತನ ಕಾಲ ಒಂದು ಇರಲಿಲ್ಲ, ಆ ತಾತನ ಕಾಲದಿಂದ ಇವತ್ತು ಲಿವಿ ಊಟನಿಗೆ ತಂದಿಟ್ಟಿವಿ ನಿಮಗೆ. ಯಾವುದು ಬ್ರಾಂಡೆಡ್ ಐಟಮ್ಗಳು ಏನು ಹಾಕಂತಾರಲ್ಲ ಈ ದೇಶದಲ್ಲಿ ಎಲ್ಲರೂ, ಲೂಯಿ ವಿಟಾನ್ಗಳು, ಭಾಳಷ್ಟು ಜನ ಲೂಯಿ ವಿಟಾನ್ ಹಾಕೊಂಡು ತಿರುಗಾಡ್ತಿರಲ್ಲ, ಬಾಟ ಚಪ್ಪಲಿ ಇರಲ್ಲ, ಬರೆ ಕಾಲಿಗೆ ಇರ್ತಕ್ಕಂಥ ದೇಶನ 2014ಕ್ಕೆ ಲೂಯಿ ವಿಟಾನ್ ವರೆಗೆ ತಂದಿಟ್ಟಿದ್ವಿ. ಸೊ ಇದ್ರ ಬಗ್ಗೆ ಚರ್ಚೆ ಆಗಲಿ ಅಲ್ಲ. ಸಚಿವರೇ, ಈಗ ಮೋದಿ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ, ಅವ್ರು ಹೇಳಬೇಕು ಅಂತ ಹೇಳಿ. ಜನಸಾಮಾನ್ಯರ ಪರವಾಗಿ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ಎರಡೂ ದೇಶ ಅಣು ಯುದ್ಧ ಮಾಡಬೇಕು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದೆ. ತಾವೊಂದು ವಾರದ ಪತ್ರಿಕೆ ಟಿವಿ ನೋಡಿರ್ಬೋದು. ಪಾಕಿಸ್ತಾನದ ಪ್ರಧಾನಮಂತ್ರಿ ಮತ್ತು ಆರ್ಮಿ ಚೀಫ್ ಅಣು ವಿಜ್ಞಾನಿಗಳ ಜೊತೆ ಬಹಳ ಮೀಟಿಂಗ್ ಮಾಡಿದ್ರು, ಭಾರತದ ಮೇಲೆ ಅಣು ಯುದ್ಧ ಮಾಡಬೇಕು ಅಂತೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಭಾರತ ಪ್ರಧಾನಮಂತ್ರಿಗಳಾಗಿ ಭಾರತ ದೇಶ ಸ್ವಲ್ಪ ತಣ್ಣಗಾಗಿ ಸೀಸ್ ಫೈರ್ ಮಾಡಿರ್ಬೋದು ಅಂತೇಳಿ ಎಲ್ಲ ಕಡೆ ವಿಶ್ಲೇಷಣೆ ಆಗ್ತಾ ಇದೆ. ಅದನ್ನೇ ದೊಡ್ಡದು ಮಾಡಿಕೊಂಡು ಅದನ್ನು ನಾವು ಸ್ವಲ್ಪ ಥಿಂಕ್ ಮಾಡಬೇಕು. ವಿ ಆರ್ ನಾಟ್ ಅಗೇನ್ಸ್ಟ್ ದಟ್ ಸರ್, ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಸೀಸ್ ಫೈರ್ ಆಗಿದ್ದಕ್ಕೆ ನನಗೆ ಪ್ರಧಾನಮಂತ್ರಿಯವರಾಗಿರಲಿ ನಮ್ಮ ಭಾರತ ಸರ್ಕಾರ ತೊಗೊಂಡಿರ್ತ ಒಂದು ಅಭಿಪ್ರಾಯಕ್ಕೆ ನನಗೆ ಜಾಸ್ತಿ ನೋವಿಲ್ಲ. ಟ್ರಂಪ್ ಹೇಳ್ತಿದ್ದಾರೆ ಅದನ್ನು ಖಂಡನೆ ಮಾಡ್ಬೇಕಂತ ಹೇಳ್ತಕ್ಕಂಥ. ಟ್ರಂಪ್ ಹೇಳ್ತಕ್ಕಂಥದ್ದು ಏನಂತಂದರೆ, ನಾನು ನಿಮ್ಮ ಜೊತೆ ವ್ಯವಹಾರ ಮಾಡ್ತೀನಿ ನಿಂದಿಸ್ರಿ, ನಾನು ನಿಮ್ಮ ಜೊತೆ ವ್ಯವಹಾರ ಮಾಡ್ತೀನಿ ನಿಂದಿಸ್ರಿ, ಅದಕ್ಕಾಗಿ ನಿಂತಿದೆ ಅಂತೇಳಿ ಟ್ರಂಪ್ ಹೇಳ್ತಾ ಇರೋದು. ಈಗ ವಾರ್ ನಡಿಬೇಕೋ ವಾರ್ ನಡಿಬಾರ್ದು, ಭಾಳಷ್ಟು ಜನ ಎಕ್ಸ್ಪರ್ಟ್ಗಳಿದ್ದಾರೆ, ನಿರ್ಣಯ ತೊಗೊಂಡಾಗಿದೆ, ಅದು ಒಪ್ತೀವಿ ನಾವು, ಅದ್ರ ಬಗ್ಗೆ ನಾನಿಲ್ಲ. ಐ ಆಮ್ ಆಸ್ಕಿಂಗ್, ಯಾಕೆ ಪದೇ ಪದೇ ಟ್ರಂಪ್ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ? ಯಾರು ಮರ್ಯಾದೆ ಹೋದಂಗಿದು? ಯಾರು ಮರ್ಯಾದೆ ಹೋದಂಗೆ ಹಿಂಗೆ ಹೇಳಿದ್ರೆ ಆಗ್ಲಲ್ಲ ಟ್ರಂಪು? ನಿರ್ಣಯಗಳು ಟ್ರಂಪ್ ಮಧ್ಯಸ್ಥಿಕೆ ಆಗಿದ್ರು ಕೂಡ ಇರಲಿ, ಯಾಕಂದ್ರೆ ಸಂಧಾನಗಳು ಮಾತುಕತೆಯಲ್ಲಿ ಭಾಳಷ್ಟು ದೇಶಗಳು ಬರ್ತಾವೆ, ಆಗಲಿ. ಅದಕ್ಕೊಂದು ಡೆಕೋರಮ್ ಇದೆ ಅಲ್ಲ. ಈಗ ನೀವು ನನ್ನ ಪಂಚಾಯತಿ ಬಂದು ಬಗೆಹರಿಸಿದಾಗ ಒಂದು ಡೆಕೋರಮ್ ಇರ್ತದೆ. ಪಂಚಾಯತಿ ಬಗೆಹರಿಸಿನಿ ಅಂತ ಹೇಳ್ಬಿಡ್ಬೋದಾಗಿತ್ತು. ನಾನು ರೊಕ್ಕಕ್ಕೋಸ್ಕರ ಬಗೆಹರಿಸಿನಿ ಪಂಚಾಯತಿ, ಇಬ್ಬರಿಗೆ ಹೇಳಿ ರೊಕ್ಕ ಕೊಡ್ತೀನಿ, ನಿಮ್ಮ ಜೊತೆ ಜಾಸ್ತಿ ಟ್ರೇಡ್ ಮಾಡ್ತೀನಿ, ಒಂದ್ಸಲ ಹೇಳೋದನ್ನ ಇರಲ್ಲ, ಪ್ರತಿ ಸಲ ಅದನ್ನ ಹೇಳ್ತಿದ್ದಾರೆ. ಅದಕ್ಕೆ ನಾವೇನು ಪ್ರತಿಕ್ರಿಯೆ ಉತ್ತರ ಬೇಡ ನಮ್ಮ ಕಡೆಯಿಂದ? ಅದೇ ಹೇಳ್ತಿರೋದು. ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡ್ರಿ, ಯಾಕಂದ್ರೆ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಪ್ರತಿಯೊಬ್ಬ ಯುವಕ ಯುವತಿ ಏನು ಹೇಳ್ತಾರೆ ಗೊತ್ತಾ? ನಾವು ಟ್ರೇಡ್ಗೋಸ್ಕರ ಇವತ್ತು ನಾವು ಪಾಕಿಸ್ತಾನ ಮೇಲೆ ದಾಳ ಮಾಡಿ ನಿಂದಿಸಿ ಅನ್ನೋದೇ ಇದೆ. ನಿಮಗೆ ಬರಲಿಕ್ಕಿಲ್ಲ ತಲೆಯಲ್ಲಿ, ಬಟ್ ನನಗಿದೆ ಆ ತಲೆಯಲ್ಲಿ. ಅದಕ್ಕೆ ಸ್ಪಷ್ಟೀಕರಣ ಮಾಡ್ರಿ ಅಂತ ಹೇಳ್ತಿರೋದು. ಎವ್ರಿ ಫೆಲೋ ಇನ್ ದಿಸ್ ಕಂಟ್ರಿ ಫೀಲ್ಸ್ ಬಿಕಾಸ್ ಆಫ್ ಟ್ರೇಡ್ ಓನ್ಲಿ ವಿ ಹ್ಯಾವ್ ಸ್ಟಾಪ್ ದಿಸ್ ವಾರ್ ಅಂತ ಹೇಳಿ. ಯಾಕಂದ್ರೆ ಈಗ ಟ್ರಂಪ್ ಹೇಳ್ತಕ್ಕಂಥದ್ದು ವೇಟೇಜ್ ಇಲ್ಲ ಅಂತೀರಾ? ಭಾರತದ ವಿಶ್ವದ ಗಮನ ಸೆಳೆದಿದೆ, ಅಷ್ಟು ಕೆಳಮಟ್ಟದಲ್ಲಿ ಇದೆಯಾ ಅಂತ ನಿಮ್ಮ ಪ್ರಶ್ನೆ. ಅಲ್ಲ, ಅದೇ ಕೇಳ್ತಿರೋದು. ಇವತ್ತು ನಾವು ಈಕ್ವೇಟ್, ಈಗ ಟ್ರಂಪ್ನವ್ರು ಏನು ಮಾಡ್ಬಿಟ್ರು, ಪಾಕಿಸ್ತಾನಿಗೆ ಇಂಡಿಯಾಗೆ ಈಕ್ವೇಟ್ ಮಾಡಿದ್ದಾರೆ. ಭಾಳ ಜನರ ಬಾಯಿಗೆ ಅಂತ ನಾನು ಹೇಳ್ತಿದ್ದೇನೆ ಅಷ್ಟೇ. ಪ್ರತಿಯೊಬ್ಬರು ಬಿಜೆಪಿ ನಾಯಕರ ಬಾಯಲ್ಲಿ, ಪ್ರತಿಯೊಬ್ಬರು ಈ ದೇಶದ ಕಾಂಗ್ರೆಸ್ ನಾಯಕರಾಗಿರಲಿ, ಎಲ್ಲ ದೇಶದ ನಾವು ನಾನು ಇವತ್ತಿಲ್ಲಿ ಹೇಳ್ತಿರೋದು ಅಷ್ಟೇ. ಅದಕ್ಕೇನು ತಪ್ಪೇನಿದೆ? ಅದಕ್ಕೆ ಯುದ್ಧ ಮಾಡಬೇಕೋ ಮಾಡಬಾರ್ದು, ನಿಂದಿರಿಸ್ಬೇಕು, ಯಾವಾಗ ಮಾಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಕಮೆಂಟು ಮಾಡ್ತಲ್ಲ. ನಮ್ಮ ಕಮೆಂಟ್ ಇರ್ತಕ್ಕಂಥದ್ದು ಪದೇ ಪದೇ ಟ್ರಂಪ್ ಹೇಳ್ತಾರೆ, ಇದಕ್ಕೆ ಯಾರು ಉತ್ತರ ಕೊಡಬೇಕು? ಫಾರಿನ್ ಸೆಕ್ರೆಟರಿ ಕೊಟ್ಟರೆ ಎಲ್ಲ ಕಾಣ್ತದೆ ಅದು? ಫಾರಿನ್ ಸೆಕ್ರೆಟರಿ ಎಲ್ಲ ಕೊಟ್ಟರೆ ಕಾಣ್ತೇರಿ? ಅದೆಲ್ಲ ನನಗೆ ಇಂಟರ್ನ್ಯಾಷನಲ್ ಮೀಡಿಯಾಗೆ ಹೋಗ್ತದೆ. ಅದು ಸಮರ್ಪಕವಾಗಿ ಹೇಳಿ ಮೈ ಡೊನಾಲ್ಡ್ ಟ್ರಂಪ್ ಇಸ್ ಮೈ ಫ್ರೆಂಡ್, ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್, ಬಟ್ ವಾಟ್ ಈಸ್ ಟ್ರೈಂಗ್ ಟು ಸೇ ದಿಸ್ ಇಸ್ ನಾಟ್ ದ ಕೇಸ್ ಅಂತ ಹೇಳ್ಬಿಟ್ರೆ ಆಯ್ತಲ್ಲ. ಅದು ನಾವು ಕೇಳ್ತಕ್ಕಂಥ. ಅದು ಹೇಳ್ಬೇಡ, ಅದಕ್ಕೇನಿಲ್ಲ. ಈ ಥರ ಪ್ರಶ್ನೆ ಕೇಳಬೇಡ್ರಿ ಅಂತ ಹೇಳಿ ಕೇಳಲ್ಲ ನಾವು ಪ್ರಶ್ನೆ ಕೇಳೋದು ನಿಂದ್ರಿಸಲ್ಲ. ಸೊ ಮೈ ಓನ್ಲಿ ಕ್ವಶನ್ ಈಸ್, ಎವ್ರಿ ಇಂಡಿಯನ್ ಶುಡ್ ಹ್ಯಾವ್ ರೈಟ್ ಟು ಆಸ್ಕ್ ಕ್ವಶನ್ಸ್. ಜಸ್ಟ್ ಬಿಕಾಸ್ ಯು ಆರ್ ಆಸ್ಕಿಂಗ್ ಕ್ವಶನ್, ನೀನೇನು ಮಾಡಿದ್ದೀನಿ ನನಗೆ ಗುರ್ತೈತೆ ಅವೆಲ್ಲ ಮಾತಾಡೋದು ಸರಿಯಲ್ಲ. ಏನಿದೆಯಾ ಬೇರೆ?
ಟ್ರಂಪ್ ಅವರ ಇಬ್ಬಗೆ ನೀತಿಯನ್ನು ಖಂಡಿಸ್ತಾ ಇದ್ದೀರಾ? ಸಾರಿ ಟ್ರಂಪ್ ಅವರ ದ್ರೋಹದ ಬಗ್ಗೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ? ಅಲ್ಲ, ಇವತ್ತು ಅದೇ ಹೇಳ್ತಿದ್ದು, ಇವತ್ತು IMF ಲಿಂದ ದುಡ್ಡು, ಅಲ್ಲ ಒಂದು ನಿಮಿಷ, IMF ಲಿಂದ ದುಡ್ಡು ಬಂದಿದೆ ಅಲ್ಲ, IMF ಲಿಂದ ದುಡ್ಡು ಬಂದಿದೆ. ಇವತ್ತು ನಮಗೆ ದೇಶ ಇಂಪಾರ್ಟೆಂಟ್ ಇದೆ, ಯಾವ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಒಂದು ನಿಮಿಷ ದಯಮಾಡಿ ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಕ್ಕಂಥದ್ದು, ಈ ದೇಶ ಇಂಪಾರ್ಟೆಂಟ್, ನಮ್ಮ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ದೇಶ ಉಳಿತೈತೆ. ಕೆಲವು ಸಂದರ್ಭದಲ್ಲಿ ನೀವು ಸರಿ ಇರ್ಬೋದು, ನಾವು ಸರಿ ಇರ್ಲಿಕ್ಕಿಲ್ಲ, ಬಟ್ ಅದು ಉದ್ದೇಶ ಅಲ್ಲ. ಬಟ್ ಸುಪ್ರೀಂ ಏನಿದೆ, ವಾಟ್ ಈಸ್ ಅಲ್ಟಿಮೇಟ್ಲಿ ಇಸ್ ಇಂಪಾರ್ಟೆಂಟ್ ಇಸ್ ದ ಕಂಟ್ರಿ. ಬಟ್ ಕಂಟ್ರಿ ಮೇಲೆ ಒಬ್ಬ ಮನುಷ್ಯನ ನಾವು ಹೇಳ್ತಕ್ಕಂಥ, ಯಾಕೆ ಪದೇ ಪದೇ ಹೇಳ್ತೀನಿ ಅಂತಂದ್ರೆ, ಸುಪ್ರಿಮಸಿನೇ ತೋರಿಸೋದು. ಲಾಸ್ಟ್ 11 years ಇದು ಬಿಟ್ಟರೆ ಬೇರೆ ಏನು ಇಲ್ಲೇ ಇಲ್ಲ. ಅಪಾರ್ಟ್ ಫ್ರಮ್ ಶೋಯಿಂಗ್ ಸುಪ್ರಿಮಸಿ, ಎಲ್ಲ ಸರ್ಕಾರಗಳು ತಪ್ಪು ಸರಿಯಾಗಿದ್ದಾವೆ, ಅದ್ರಾಗೇನು ಡೌಟೇ ಇಲ್ಲ. ನೋ ಗೌರ್ಮೆಂಟ್ ಇಸ್ ಪರ್ಫೆಕ್ಟ್, ನೋ ಗೌರ್ಮೆಂಟ್ ಇಸ್ ಪರ್ಫೆಕ್ಟ್, ಎವ್ರಿಬಡಿ ಹ್ಯಾಸ್ ಡನ್ ರೈಟ್ ಅಂಡ್ ರಾಂಗ್. ಬಟ್ ಶೋಯಿಂಗ್ ಸುಪ್ರಿಮಸಿ, ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಅದೇ ತೋರಿಸೋದು. ಹೌ ಫಾರ್ ಯು ವಾಂಟ್ ಟು ಡೂ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.